Hallelujah, hallelujah. ಹೌದು ಪ್ರಿಯರೇ, ಪ್ರಭು ಯೇಸುವಿನ ಚರಣಕ್ಕೆ ನಾವು ಬಂದಿದ್ದೇವೆ. ಪ್ರಭು ಯೇಸು ಸ್ವಾಮಿಯ ಚರಣದಲ್ಲಿ ನಾವಿದ್ದೇವೆ. ಯೇಸುವೇ 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 ಎಂಬುದಾಗಿ ಆ ಯೇಸುವಿನ ಸಾನ್ನಿಧ್ಯದಲ್ಲಿ ನಾವು ಕೂಗಿ ಕರೆಯುತ್ತಾ ಇದ್ದೇವೆ. ಈ ಅಖಿಲ ವಿಶ್ವದ ಮಧ್ಯಸ್ಥ ಪ್ರಾರ್ಥನೆ ಶಿಲುಬೆ ಆರಾಧನೆಯಲ್ಲಿ ನಾವೆಲ್ಲರೂ ಒಂದಾಗಿದ್ದೇವೆ. ದಯವಿಟ್ಟು ಎಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಿ ಪ್ರತಿಯೊಬ್ಬರನ್ನು ಆಹ್ವಾನಿಸಲಿ. ಪ್ರಿಯರೇ, ನಮ್ಮನ್ನು ಸಮರ್ಪಿಸಿಕೊಡುತ್ತಾ ನಾವು ಆರಾಧಿಸು. ನಮ್ಮ ಹೃದಯವನ್ನು ಸಮರ್ಪಿಸಿಕೊಡುತ್ತಾ ಯೇಸುವನ್ನು ಆರಾಧಿಸುವ. ನಮ್ಮ ಮನಸ್ಸನ್ನು ಸಮರ್ಪಿಸಿಕೊಡುತ್ತಾ ಯೇಸುವನ್ನು ಆರಾಧಿಸುವ. ಯೇಸುವೇ, ನಾನು ನಿಮ್ಮ ಚರಣಕ್ಕೆ ಬಂದಿದ್ದೇನೆ. ಯೇಸುವೆ ಯೇಸುವೆ, ನನ್ನನ್ನು ನಿಮ್ಮ ಚರಣಕ್ಕೆ ತಂದಿದ್ದೇನೆ. ಯೇಸುವೆ, ನಿಮ್ಮನ್ನು ಆರಾಧಿಸಲು, ನಿಮ್ಮನ್ನು ಮಹಿಮೆ ಪಡಿಸಲು, ನಿಮ್ಮನ್ನು ಗುಣಗಾನ ಮಾಡಲು ಸ್ವಾಮಿ ಈ ಕ್ಷಣದಲ್ಲಿ ನಿಮ್ಮ ಸಾನ್ನಿಧ್ಯದಲ್ಲಿ ನಾನಿದ್ದೇನೆ. ಯೇಸುವೆ, ಕರುಣಿಸಿರಿ. ಯೇಸುವೆ, ಜೇಸು 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 ಜೇಸು. ಬಂದೇ ಯೇಸು ಸ್ವಾಮಿ ನಿನ್ನ ಚರಣಕ್ಕೆ, ನಿನ್ನ ಚರಣಕ್ಕೆ ಯೇಸು ಸ್ವಾಮಿಯೇ, ನಿನ್ನ ಚರಣಕ್ಕೆ ಯೇಸು ಸ್ವಾಮಿಯೇ. ಬಂದೇ ನಿನ್ನ ಚರಣಕ್ಕೆ ಯೇಸು ಸ್ವಾಮಿಯೇ, ಯೇಸು ಸ್ವಾಮಿಯೇ. ಬಂದೇ ನಿನ್ನ ಚರಣಕ್ಕೆ ಯೇಸು ಸ್ವಾಮಿಯೇ, ಯೇಸು ಸ್ವಾಮಿಯೇ. ಬಂದೇ ನಿನ್ನ ಚರಣಕ್ಕೆ ಯೇಸು ಸ್ವಾಮಿಯೇ, ಯೇಸು ಸ್ವಾಮಿಯೇ.
ಯೇಸು ಸ್ವಾಮಿ, ಹೃದಯವ ತಂದೆ ಚರಣಕ್ಕೆ ಯೇಸು ಸ್ವಾಮಿ, ಆತ್ಮವ ತಂದೆ ಚರಣಕ್ಕೆ ಯೇಸು ಸ್ವಾಮಿ, ಹೃದಯವ ತಂದೆ ಸ್ವಾಮಿ ನಿನ್ನ ಚರಣಕ್ಕೆ, ನನ್ನ ಮನಸ್ಸನ್ನು ತಂದೆ ಸ್ವಾಮಿ ನಿನ್ನ ಚರಣಕ್ಕೆ, ನನ್ನ ಮನಸ್ಸನ್ನು ತಂದೆ ಸ್ವಾಮಿ ನಿನ್ನ ಚರಣಕ್ಕೆ, ನನ್ನ ಕಣ್ಣೀರ ತಂದೆ ಸ್ವಾಮಿ, ನನ್ನ ಕಣ್ಣೀರ ತಂದೆ ಸ್ವಾಮಿ ನಿನ್ನ ಚರಣಕ್ಕೆ, ನಿನ್ನ ಚರಣಕ್ಕೆ, ನನ್ನ ಕಣ್ಣೀರ ತಂದೆ ಸ್ವಾಮಿ ನಿನ್ನ ಚರಣಕ್ಕೆ, ನಿನ್ನ ಚರಣಕ್ಕೆ ಬಂದೇ, ನಿನ್ನ ಚರಣಕ್ಕೆ ಯೇಸು ಸ್ವಾಮಿ, ಯೇಸು ಸ್ವಾಮಿ, ಬಂದೇ ನಿನ್ನ ಚರಣಕ್ಕೆ ಯೇಸು ಸ್ವಾಮಿ, ಯೇಸು ಸ್ವಾಮಿ. ಬದುಕಿನ ನನ್ನ ನೋವ ತಂದೆ ಚರಣಕ್ಕೆ, ಬದುಕಿನ ನನ್ನ ವೇದನೆ ತಂದೆ ಚರಣಕ್ಕೆ, ಬದುಕಿನ ನನ್ನ ನೋವ ತಂದೆ ಚರಣಕ್ಕೆ, ಬದುಕಿನ ನನ್ನ ವೇದನೆ ತಂದೆ ಚರಣಕ್ಕೆ, ನನ್ನ ಜೀವನ ದಾರಿದ್ರ್ಯ ತಂದೆ, ನನ್ನ ಜೀವನ ದಾರಿದ್ರ್ಯ ತಂದೆ ಯೇಸು ಸ್ವಾಮಿ, ಯೇಸು ಸ್ವಾಮಿ, ಯೇಸು ಸ್ವಾಮಿ, ಯೇಸು ಸ್ವಾಮಿ. ಬಂದಿ ನಿನ್ನ ಯೇಸು ಸ್ವಾಮಿ, ಬಂದೇ ನಿನ್ನ ಚರಣಕ್ಕೆ ಯೇಸು ಸ್ವಾಮಿ, ಯೇಸು ಸ್ವಾಮಿ. ಹೌದು ಪ್ರಿಯರೇ, ಯೇಸುವಿನ ಚರಣಕ್ಕೆ ನಾವು ಬಂದಿದ್ದೇವೆ, ಯೇಸುವಿನ ಚರಣದಲ್ಲಿ ನಾವು ಒಂದಾಗಿದ್ದೇವೆ. ಕಾರಣ ಯೇಸುವೇ ನಮ್ಮ ದೇವರು. ನಮ್ಮ ಬದುಕಿನ ವೇದನೆಯಲ್ಲಿ, ಬದುಕಿನ ಸಂಕಷ್ಟಗಳಲ್ಲಿ, ಬದುಕಿನ ಭಾವನೆಗಳಲ್ಲಿ ನಮಗೆ ಸಾಂತ್ವನ ಕೊಡುವವರು. ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ 66ನೇ ಕೀರ್ತನೆಯಲ್ಲಿ, ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ, ಆಡಲಿ ಆತನ ಶ್ರೀನಾಮ ಮಹಿಮೆಗೆ ಎಂಬುದಾಗಿ. ಯಾಕಂದ್ರೆ ಅದೇ ಕೀರ್ತನೆಯಲ್ಲಿ 9ನೇ ವಾಕ್ಯದಲ್ಲಿ ಹೇಳ್ತಾನೆ, ನನ್ನ ಪ್ರಾಣವನ್ನಾತ ಉಳಿಸಿದನಯ್ಯ, ಕಾಲೆಡವದಂತೆ ಕಾಪಾಡಿದನಯ್ಯ. ಹೌದು ಪ್ರಿಯರೇ, ನಮ್ಮ ಕಾಲೆಡುವದಂತೆ ಕಾಪಾಡುವಂತಹ ದೇವರು.
ನಮ್ಮನ್ನು ಸದಾ ಸಂರಕ್ಷಿಸುವುದಕ್ಕಾಗಿ ಸ್ವರ್ಗ ರಾಜ್ಯವನ್ನು ತ್ಯಜಿಸಿ ಧರೆಗೆ ಬಂದಂತಹ ಸ್ವಾಮಿ ಯೇಸು. ಆ ಯೇಸುವನ್ನು ನಾವು ಕರೆಯಬೇಕು. ಬಂದೆ ಸ್ವಾಮಿ ನಿನ್ನ ಚರಣಕ್ಕೆ. ಯೇಸು ಸ್ವಾಮಿಯೇ, ನಿನ್ನ ಚರಣಕ್ಕೆ ಬಂದಿದ್ದೇನೆ. ನನ್ನ ಕುಟುಂಬವನ್ನು ಹೊತ್ತು ತಂದಿದ್ದೇನೆ, ನನ್ನ ಮಕ್ಕಳನ್ನು ತಂದಿದ್ದೇನೆ, ನನ್ನ ನೋವನ್ನ, ಗಾಯವನ್ನ, ವೇದನೆಗಳನ್ನ ನಾನು ತಂದಿದ್ದೇನೆ. ಯೇಸುವೇ, ಬಂದೇ ಯೇಸು ಸ್ವಾಮಿ ನಿನ್ನ ಚರಣಕ್ಕೆ. ಯೇಸು ಸ್ವಾಮಿ 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 ಹೌದು ಪ್ರಿಯರೇ, ಈ ರಾತ್ರಿ ಆರಾಧನೆಯಲ್ಲಿ ನಾವೆಲ್ಲರೂ ಒಂದಾಗಿದ್ದೇವೆ. ಹಲವಾರು ವಿಧದ ಗೊಂದಲಗಳು, ಹಲವಾರು ವಿಧದ ನೋವುಗಳು, ಹಲವಾರು ವಿಧದ ಸಮಸ್ಯೆಗಳು ನಮ್ಮಲ್ಲಿ ಇರಬಹುದು, ಇದೆ. ಆ ಎಲ್ಲವನ್ನ ಹೊತ್ತುಕೊಳ್ಳಲು ಯೇಸು ನಮ್ಮ ಮುಂದೆ ಇದ್ದಾರೆ. ಭಾರ ಹೊತ್ತವರೇ, ಬಳಲಿ ಬೆಡ್ಡಾದವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಎಂಬುದಾಗಿದ್ದಾರೆ. ಭಾರ ಹೊತ್ತು ಬಳಲಿ ಬಂಡಾಗಿರುವಂತಹ ನಾವು ವಿಶ್ರಾಂತಿಗಾಗಿ ಕಾಯುತ್ತಾ ಇದ್ದೇವೆ. ಜೀವನದ ಭಾರ, ರೋಗದ ಭಾರ, ಸಾಲದ ಭಾರ, ಮಕ್ಕಳ ಭಾರ, ಎತ್ತವರ ಭಾರ, ಒಡಹುಟ್ಟಿದವರ ಭಾರ, ಹೆಂಡತಿಯ ಭಾರ, ಗಂಡನ ಭಾರ, ಈ ಲೋಕದ ಸಮಸ್ಯೆಗಳ ಭಾರ ಎಲ್ಲವನ್ನ ಹೊತ್ತು ನಾವು ಸೋತು ಹೋಗಿದ್ದೇವೆ. ಯೇಸು ಹೇಳೋಣ, ಯೇಸುವೇ, ಓ ನನ್ನ ಪ್ರಭುವೇ, ಈ ಶಿಲುಬೆ ಆರಾಧನೆಯಲ್ಲಿ ನಿಮ್ಮ ಮುಂದೆ ಇದ್ದೇನೆ ಸ್ವಾಮಿ. ನನ್ನ ಹೃದಯವನ್ನು ತೆರೆದು ಪ್ರಾರ್ಥಿಸುತ್ತಾ ಇದ್ದೇನೆ ಸ್ವಾಮಿ. ನನ್ನ ಮನಸ್ಸನ್ನು ತೆರೆದು ಪ್ರಾರ್ಥಿಸುತ್ತಾ ಇದ್ದೇನೆ ಸ್ವಾಮಿ. ಸ್ವಾಮಿ ಸ್ವಾಮಿ ನನ್ನ ಸ್ವರವನ್ನು ಕೇಳಿರಿ ಸ್ವಾಮಿ. ಸ್ವಾಮಿ ನನ್ನ ಕೂಗನ್ನು ಕೇಳಿರಿ. ಯೇಸುವೇ, ಯೇಸುವೇ ನನ್ನನ್ನು ಕರುಣಿಸಿರಿ. ಯೇಸುವೇ, ಯೇಸುವೇ ನನ್ನನ್ನು ಕರುಣಿಸಿರಿ ಎಂಬುದಾಗಿ ನಾವು ಕರೆದು ಪ್ರಾರ್ಥಿಸುವ. ಹೌದು, ನಾವು ಪ್ರಾರ್ಥಿಸುವ ಪ್ರಾರ್ಥನೆಗೆ ಕಿವಿಗೊಡುವಂತಹ ದೇವರು, ನಾವು ಪ್ರಾರ್ಥಿಸುವ ಪ್ರಾರ್ಥನೆಗೆ ಕಿವಿಗೊಟ್ಟು ನಮ್ಮ ಭಿನ್ನವನ್ನು ಆಲಿಸುವಂತಹ ದೇವರು ಆ ಯೇಸು ಸ್ವಾಮಿ. ಆ ಯೇಸುವನ್ನು ಭಿನ್ನಯಿಸೋಣವೇ? ಬಂದೇ ಯೇಸು ಸ್ವಾಮಿ ನಿನ್ನ ಚರಣಕ್ಕೆ. ಯೇಸು ಸ್ವಾಮಿ ಬಂದೇ ಯೇಸು ಸ್ವಾಮಿ ನಿನ್ನ ಚರಣಕ್ಕೆ. ಯೇಸು ಸ್ವಾಮಿ ಬಂದೇ ಯೇಸು ಸ್ವಾಮಿ ನಿನ್ನ ಚರಣಕ್ಕೆ. ನಿನ್ನ ಚರಣಕ್ಕೆ ಬಂದೇ ಯೇಸು ಸ್ವಾಮಿ ನಿನ್ನ ಚರಣಕ್ಕೆ. ಯೇಸು ಸ್ವಾಮಿ, ಯೇಸು ಸ್ವಾಮಿ. ಹೌದು ಪ್ರಿಯರೇ, ಕೀರ್ತನೆಗಾರ 67ರಲ್ಲಿ ಹೇಳುತ್ತಾನೆ, ಅರಸುದೇವ ನಮ್ಮನ್ನು ಆಶೀರ್ವದಿಸು, ನಿನ್ನ ಮುಖಕಾಂತಿಯಿಂದ ನಮ್ಮನ್ನು ಬೆಳಗಿಸು. ಹೌದು ಪ್ರಿಯರೇ, ನಮ್ಮ ಮುಖಕಾಂತಿಯನ್ನು ಬೆಳಗಿಸುವಂತಹ ದೇವರು, ನಮ್ಮನ್ನು ಅರಸುವಂತಹ ದೇವರು, ನಮ್ಮನ್ನು ಆಶೀರ್ವದಿಸುವಂತಹ ದೇವರು.
ನಿನ್ನ ಕೀರ್ತಿಸಲಿ ದೇವಾ, ಜನರು ಸಂಕೀರ್ತಿಸಲಿ ಅವರೆಲ್ಲರೂ ಎಂಬುದಾಗಿ ಕೀರ್ತನೆ 67ರಲ್ಲಿ 3ನೇ ವಾಕ್ಯದಲ್ಲಿ ಹೇಳುತ್ತಾರೆ. ಪ್ರಿಯ, ನಾವು ಸಂಕೀರ್ತಿಸಬೇಕು, ಆ ಪ್ರಭುವನ್ನು ಹರಸಬೇಕು, ಆ ಪ್ರಭುವನ್ನು ಸ್ಮರಿಸಬೇಕು, ಆ ಪ್ರಭುವನ್ನು ಗುಣಗಾನ ಮಾಡಬೇಕು. ಜೀವನದಲ್ಲಿ ಹೋರಾಟ, ಕಣ್ಣೀರು, ಕಷ್ಟ, ನಷ್ಟ, ದಾರಿದ್ರ್ಯ, ಸಮಸ್ಯೆ, ಹಲವಾರು ವಿಧದ ಗೊಂದಲಗಳು ನಮ್ಮ ಜೀವನದಲ್ಲಿ ಇದೆ ಪ್ರಿಯರೇ. ಮನುಷ್ಯರಾಗಿ ಜೀವಿಸುವ ನಮಗೆ ಈ ಲೋಕದಲ್ಲಿ ಹೋರಾಟವಿದೆ. ಆದರೆ ಆ ಹೋರಾಟವನ್ನೆಲ್ಲ ಸಹಿಸಲು ನಮಗೆ ಶಕ್ತಿ ಬೇಕು. ಅದು ಪ್ರಭು ಯೇಸುವಿನಿಂದ ಮಾತ್ರ, ಪ್ರಭು ಯೇಸುವಿನಿಂದ ಮಾತ್ರ. ನಮ್ಮ ಹೃದಯವನ್ನು ಯೇಸುವಿಗೆ ಸಮರ್ಪಿಸುತ್ತಾ, ನಮ್ಮ ಭಾರಗಳನ್ನು ಯೇಸುವಿಗೆ ಸಮರ್ಪಿಸುತ್ತಾ ಈ ಆರಾಧನೆಯಲ್ಲಿ ನಾವು ಒಂದಾಗುತ್ತಾ ಇದ್ದೇವೆ. ಖಂಡಿತವಾಗಿ ದೇವರು ನಮ್ಮ ಪ್ರಾರ್ಥನೆ ಆಲಿಸುತ್ತಾರೆ. ಯೇಸುವನ್ನು ಕರೆಯುವಾಗ ಯೇಸು ನಮ್ಮಲ್ಲಿ ಬರುತ್ತಾರೆ. ನಮ್ಮ ಹೋರಾಟಗಳಿಂದ ನಮಗೆ ಬಿಡುಗಡೆಯನ್ನು ಕೊಡುತ್ತಾರೆ. ಒಂದು ಪ್ರಿಯರೇ, ಬಿಡುಗಡೆಯನ್ನು ಕೊಡುತ್ತಾರೆ. ಆ ಯೇಸುವನ್ನು ಕರೆಯುವ, ಯೇಸುವನ್ನು ಕರೆಯುವ. ಅನಾಥನಾಗಿ ನಿಂತಿರಲು ನಾ ಬಂದೆ, ಏಕಾಂಗಿಯಾಗಿ ನಿಂತಿರಲು ನಾ ಬಂದೆ, ಅನಾಥನಾಗಿ ನಿಂತಿರಲು ನಾ ಬಂದೆ, ಏಕಾಂಗಿಯಾಗಿ ನಿಂತಿರಲು ನಾ ಬಂದೆ, ನಿನ್ನ ಚರಣವ ಪಿಡಿದು ಪ್ರಾರ್ಥಿಪೆ, ಕಣ್ಣೀರಲಿಂದು ಪ್ರಾರ್ಥಿಪೆ, ನಿನ್ನ ಚರಣವ ಹಿಡಿದು ಪ್ರಾರ್ಥಿಪೆ, ನನ್ನ ಕಣ್ಣೀರಿಂದ ಪ್ರಾರ್ಥಿಪೆ, ಕರುಣಿಸು ನನ್ನ ಯೇಸುವೇ, ಕರುಣಿಸು ನನ್ನ ಯೇಸುವೇ, ಕರುಣಿಸು ನನ್ನ ಯೇಸುವೇ, ಕರುಣಿಸು ನನ್ನ ಯೇಸುವೇ. ಬಂದಿಹೆ ಯೇಸು ಸ್ವಾಮಿ, ಬಂದಿಹೆ. ಬಂದಿಹೇಸು ಸ್ವಾಮಿ ನಿನ್ನ ಚರಣಕ್ಕೆ, ನಿನ್ನ ಚರಣಕ್ಕೆ. 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 ಹೌದು ಪ್ರಿಯರೇ, ಪ್ರಭು ಯೇಸುವಿನ ಚರಣಕ್ಕೆ ನಾವು ಬಂದಿದ್ದೇವೆ. ಯೇಸುವಿನ ಪಾದದ ಚರಣದಲ್ಲಿ ಬಂದಂತಹ ಯಾರು ಇದುವರೆಗೂ ಬರಿಗೈಯಲ್ಲಿ ಹೋದವರಿಲ್ಲ. ಯೇಸುವೆ ಯೇಸುವೆ ಎಂದು ಕರೆದವರಾರು ನಿರಾಶೆ ಹೊಂದಿದವರಿಲ್ಲ. ತನ್ನ ಜೀವನದಲ್ಲಿ ಯೇಸುವನ್ನ ಆಶ್ರಯಿಸಿಕೊಂಡವರಿಗೆ ಯಾವ ವಿಧವಾದ ಕೊರತೆಗಳಿಲ್ಲ. ಕಣ್ಣೀರಿಂದ ಪ್ರಾರ್ಥಿಸುವ ಪ್ರತಿಯೊಬ್ಬರ ಪ್ರಾರ್ಥನೆಗೆ ಕಿವಿಗೊಡುವಂತಹ ದೇವರು.
ಬಂದೇಸು ಸ್ವಾಮಿ ನಿನ್ನ ಚರಣಕ್ಕೆ, ಯೇಸು ಸ್ವಾಮಿ. ಹೌದು ಪ್ರಿಯರೇ, ವಿಶೇಷವಾಗಿ ಇದು ನಮ್ಮ ಮಕ್ಕಳನ್ನು ಒಪ್ಪಿಸೋಣ, ನಮ್ಮ ಮಕ್ಕಳನ್ನು ಸಮರ್ಪಿಸೋಣ. ನಮ್ಮ ಮಕ್ಕಳಲ್ಲಿ ಕವಿದಿರುವ ಕಾರ್ಗತ್ತಲುಗಳು ನೀಗಿ ಹೋಗುವಂತೆ ಪ್ರಭು ಯೇಸುವಿನ ಚರಣಕ್ಕೆ ನಮ್ಮ ಮಕ್ಕಳನ್ನು ಸಮರ್ಪಿಸೋಣ. ನಮ್ಮ ಮಕ್ಕಳ ಎಲ್ಲ ಸ್ವಭಾವಗಳನ್ನ ಯೇಸುವಿಗೆ ಸಮರ್ಪಿಸೋಣ. ಯೇಸು ಸ್ವಾಮಿ ಹೇಳಿದ್ದಾರೆ, ಮಕ್ಕಳನ್ನು ನನ್ನ ಹತ್ತಿರ ಬರಲು ಬಿಡಿ, ಅವರಿಗೆ ಅಡ್ಡಿ ಮಾಡಬೇಡಿರಿ, ಏಕೆಂದರೆ ಸ್ವರ್ಗ ಸಾಮ್ರಾಜ್ಯವು ಅವರದು ಎಂಬುದಾಗಿ. ಹೌದು ಪ್ರಿಯರೇ, ಮಕ್ಕಳಿಗಾಗಿ ಇದು ನಾವು ಪ್ರಾರ್ಥಿಸುವ. ಎತ್ತ ತಂದೆ ತಾಯಿಯಂದಿರು ಮಕ್ಕಳಿಂದ ದೂರವಿರುವ ಸಂದರ್ಭವಿರಬಹುದು, ಮಕ್ಕಳಿಂದ ತಂದೆ ತಾಯಿಯಿಂದ ಎತ್ತವರು ದೂರವಿರುವ ಸಮಯವಿರಬಹುದು. ಆಹಾರವಿಲ್ಲದ ಮಕ್ಕಳಿರಬಹುದು, ವಿದ್ಯಾಭ್ಯಾಸದ ಕೊರತೆಯುಳ್ಳ ಮಕ್ಕಳಿರಬಹುದು, ರೋಗ ಬಾಧೆಯಲ್ಲಿರುವ ಮಕ್ಕಳಿರಬಹುದು, ಜ್ಞಾನದ ಕೊರತೆ ಇರುವ ಮಕ್ಕಳಿರಬಹುದು. ಎತ್ತವರಿಲ್ಲದ ಏಕಾಂಗಿಯಾಗಿರುವ ಮಕ್ಕಳು, ಪ್ರೀತಿ ಇಲ್ಲದೆ ಬಂಧನಕ್ಕೆ ಸಿಲುಕಿ, ಹೋರಾಟಕ್ಕೆ ಸಿಲುಕಿ, ದಬ್ಬಾಳಿಕೆಗೆ ಸಿಲುಕಿ ಇರುವಂತಹ ಎಷ್ಟೋ ಜನ ಮಕ್ಕಳು ಈ ಲೋಕದಲ್ಲಿದ್ದಾರೆ ಪ್ರಿಯರೇ. ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರುವಂತೆ ಪ್ರಭು ಯೇಸುವಿನ ಪಾದಚರಣಕ್ಕೆ ಮಕ್ಕಳನ್ನು ಒಪ್ಪಿಸೋಣ. ಯೇಸುವೇ, ನನ್ನ ಮಕ್ಕಳು ನಿಮಗೆ ಒಪ್ಪಿಸಿಕೊಡುತ್ತೇನೆ ಯೇಸುವೇ ಎಂದು ಪ್ರಾರ್ಥಿಸೋಣ. ಬಂದೇಸು ಸ್ವಾಮಿ ನಿನ್ನ ಚರಣಕ್ಕೆ, ನಿನ್ನ ಚರಣಕ್ಕೆ, ಬಂದೇಸು ಸ್ವಾಮಿ ನಿನ್ನ ಚರಣಕ್ಕೆ, ನಿನ್ನ ಚರಣಕ್ಕೆ. ನನ್ನ ಮಕ್ಕಳ ತಂದೆ ನಿನ್ನಯ ಚರಣಕ್ಕೆ, ನನ್ನ ಮಕ್ಕಳ ತಂದೆ ನಿನ್ನಯ ಚರಣಕ್ಕೆ, ಏಕಾಂಗಿಯಾದ ಮಕ್ಕಳ ತಂದೆ ಚರಣಕ್ಕೆ, ನಿನ್ನ ಚರಣಕ್ಕೆ, ಪ್ರೀತಿಯಿಲ್ಲದ ಮಕ್ಕಳ ತಂದೆ ಚರಣಕ್ಕೆ, ನಿನ್ನ ಚರಣಕ್ಕೆ, ನಿನ್ನ ಚರಣಕ್ಕೆ. ಬಂದೇ ಯೇಸು ಸ್ವಾಮಿ ನಿನ್ನ ಚರಣಕ್ಕೆ, ಆಮೀನ್. ಯೇಸು ಸ್ವಾಮಿ. ಎಷ್ಟೋ ಜನ ಮಕ್ಕಳು ಕಂಗಾಲಾಗಿ ಹೋಗಿದ್ದಾರೆ, ಊಟವಿಲ್ಲದೆ ಕಂಗಾಲಾಗಿ ಹೋಗಿದ್ದಾರೆ, ತಬ್ಬಲಿಗಳಾಗಿ ಕಂಗಾಲಾಗಿ ಹೋಗಿದ್ದಾರೆ, ನಿರಾಶ್ರಿತರಾಗಿ ಕಂಗಾಲಾಗಿ ಹೋಗಿದ್ದಾರೆ, ಎತ್ತವರ ಪ್ರೀತಿ ಇಲ್ಲದೆ ಕಂಗಾಲಾಗಿ ಹೋಗಿದ್ದಾರೆ, ದಾರಿದ್ರ್ಯರಾಗಿ ಕಂಗಾಲಾಗಿ ಹೋಗಿದ್ದಾರೆ,
ರಸ್ತೆಯಲ್ಲಿ ಬಿಸಾಡಲ್ಪಟ್ಟವರಂತೆ ಕಂಗಾಲಾಗಿ ಹೋಗಿದ್ದಾರೆ. ವಿವೇಕ ಜ್ಞಾನವಿಲ್ಲದೆ ಕಂಗಾಲಾಗಿ ಹೋಗಿದ್ದಾರೆ. ಭಿಕ್ಷೆ ಬೇಡುತ್ತಾ ಕಂಗಾಲಾಗಿ ಹೋಗಿದ್ದಾರೆ. ಎತ್ತವರ ಪ್ರೀತಿ ಸಿಕ್ಕದೆ ಕಂಗಾಲಾಗಿ ಇದ್ದಾರೆ. ಎಷ್ಟೋ ಜನ ಮಕ್ಕಳು ಎಲ್ಲಾ ಇದ್ದರೂ ಸಹ, ತಂದೆ ತಾಯಿ ಇದ್ದರೂ ಸಹ ಕಂಗಾಲಾಗಿದ್ದಾರೆ. ದೂರ ದೇಶದಲ್ಲಿ ದುಡಿಯುತ್ತಿರುವಂತಹ ಎತ್ತ ತಂದೆ ತಾಯಿದಿರ ಮಕ್ಕಳು, ಎಷ್ಟೋ ಜನ ಮಕ್ಕಳು ದಾರಿ ತಪ್ಪಿ ಹೋಗಿದ್ದಾರೆ. ಎಷ್ಟೋ ಜನ ಮಕ್ಕಳು ಎಲ್ಲ ಸಮೃದ್ಧಿ ಇದ್ದರು ಒಳ್ಳೆಯ ಆಹಾರವಿಲ್ಲದೆ ಇದ್ದಾರೆ. ಎಷ್ಟೋ ಜನ ಮಕ್ಕಳು ದಬ್ಬಾಳಿಕೆಗೆ ಸಿಲುಕಿ, ಬಂಧನದಲ್ಲಿ ಸಿಲುಕಿ, ಯಾರಲ್ಲಿಯೂ ಹೇಳಿಕೊಳ್ಳಲಾಗದೆ ತಂದೆ ತಾಯಿನ ಸ್ಮರಿಸುತ್ತಾ ಅಮ್ಮ, ಅಪ್ಪ, ಡಡಾ, ಮಮ್ಮಿ ಎಂದು ಕೂಗುತ್ತಾ ಇದ್ದಾರೆ. ಆ ಮಗು ನಿನ್ನ ಮಗು ಆಗಿರಬಹುದೇ, ನಿನ್ನ ಮಗನು ನಿನ್ನ ಮಗಳಾಗಿರಬಹುದೇ. ಸಮರ್ಪಿಸಿಕೋ ಯೇಸುವಿನ ಪಾದಚರಣಕ್ಕೆ. ನಿನ್ನ ಮಗನ, ನಿನ್ನ ಮಗಳ ಕಣ್ಣೀರಿನ ಕೂಗು, ಏಕಾಂಗಿತನದ ಕೂಗು ನಿನ್ನ ನೆನಪಿನಲ್ಲಿ ಇಲ್ಲವೇ? ಬರೀ ದುಡಿಯುವುದಕ್ಕಾಗಿ, ಹಣ ಮಾಡುವುದಕ್ಕಾಗಿ ಪರದೇಶದಲ್ಲಿ ಕುಳಿತು ತನ್ನ ಮಕ್ಕಳನ್ನು ತಬ್ಬಲಿ ಮಾಡಿರುವಂತಹ ಎಷ್ಟೋ ಸಾವಿರಾರು ಲಕ್ಷಾಂತರ ಮಕ್ಕಳ ಜೀವನ ಇಂದು ಕಾರ್ಗತ್ತಲ ಜೀವನವಾಗಿ ಹೋಗಿದೆ. ಯಾವ ಸಂತೋಷವನ್ನು ಕಾಣದಂತಹ ಮಕ್ಕಳು, ಯಾವ ಪ್ರೀತಿಯನ್ನು ಅನುಭವಿಸದಂತಹ ಮಕ್ಕಳು. ಎಲ್ಲ ಮಕ್ಕಳನ್ನು ಸಮರ್ಪಿಸೋಣ. ವಿದ್ಯಾಭ್ಯಾಸ ಇರದ ಮಕ್ಕಳು, ವಿದ್ಯಾಭ್ಯಾಸದಲ್ಲಿ ಕೊರತೆ ಇರುವ ಮಕ್ಕಳು ಸಮರ್ಪಿಸೋಣ. ಬಂದೇಸು ಸ್ವಾಮಿ ನಿನ್ನ ಚರಣಕ್ಕೆ, ಯೇಸು ಸ್ವಾಮಿ ತಂದೆ ನಿನ್ನ ಚರಣಕ್ಕೆ, ಯೇಸು ಸ್ವಾಮಿ ನನ್ನ ಮಕ್ಕಳನ್ನು ಬಂದೇ. ಯೇಸು ಸ್ವಾಮಿ ನಿನ್ನ ಚರಣಕ್ಕೆ, ನಿನ್ನ ಚರಣಕ್ಕೆ ತಂದೆ. ಯೇಸು ಸ್ವಾಮಿ ನನ್ನ ಮಕ್ಕಳನ್ನು ನಿನ್ನ ಚರಣಕ್ಕೆ, ನಿನ್ನ ಚರಣಕ್ಕೆ. ಎಷ್ಟೋ ಜನ ಮಕ್ಕಳು ಡ್ರಗ್ಸ್ಗಳಿಗೆ ಅಡಿಕ್ಟ್ ಆಗಿ ಹೋಗಿದ್ದಾರೆ. ತಂದೆ ತಾಯಿರು ಕೊಡುವ ಹಣದ ನಿಮಿತ್ತವಾಗಿ, ಎತ್ತವರನ್ನ ಮರೆತು ಬಿಡಬೇಕೆಂದು ಕೊಡುವ ವಸ್ತುಗಳ ನಿಮಿತ್ತವಾಗಿ ಎಷ್ಟೋ ಜನ ಮಕ್ಕಳು ಡ್ರಗ್ಸ್ಗಳಿಗೆ, ದುಶ್ಚಟಗಳಿಗೆ ಬಲಿಯಾಗಿ ಹೋಗಿದ್ದಾರೆ. ಎತ್ತ ಮಕ್ಕಳು ತಪ್ಪಿ ಹೋಗಲು ತಂದೆ ತಾಯಿ ಕಾರಣರಾಗಿದ್ದಾರೆ. ಇಂತಹ ಒಂದು ಬಂಧನದಲ್ಲಿ ಸಿಲುಕಿರುವ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಚಿಕ್ಕ ಪ್ರಾಯದಲ್ಲೇ ಕುಡಿಯಲು, ಧೂಮಪಾನ ಮಾಡಲು, ಹಲವಾರು ವಿಧದ ಡ್ರಗ್ಸ್ಗಳಿಗೆ ಅಡಿಕ್ಟ್ ಆಗಿ ಹೋಗಿದ್ದಾರೆ. ಆ ಎಲ್ಲ ಮಕ್ಕಳ ಮೇಲೆ ದೇವರು ಕರುಣೆ ತರುವಂತೆ ನಾವು ಪ್ರಾರ್ಥಿಸೋಣ ಪ್ರಿಯರೇ. ಆ ಎಲ್ಲ ಮಕ್ಕಳು ನಮ್ಮ ಮಕ್ಕಳೆಂದು ತಿಳಿದು ನಾವೆಲ್ಲರೂ ಪ್ರಾರ್ಥಿಸೋಣ. ಹೀಗೆ ಕಂಗಾಲಾಗಿರುವ ಮಕ್ಕಳನ್ನು ಕುರಿತು ಎಷ್ಟೋ ಜನ ಎತ್ತ ತಂದೆ ತಾಯಿ ರಾತ್ರಿ ಹಗಲು ಕಣ್ಣೀರಿನಿಂದ ಇದ್ದಾರೆ. ಎಷ್ಟೋ ಜನ ತಂದೆ ತಾಯಿಯಂದಿರು ಅಯ್ಯೋ ಅಯ್ಯೋ ಯೇಸುವೇ ಜೇಸು ಎಂದು ಹಗಲು ರಾತ್ರಿ ಪ್ರಾರ್ಥಿಸುತ್ತಾ ಇದ್ದಾರೆ. ಅದು ನಾನು ನೀವು ಆಗಿರಬಹುದು. ಎಷ್ಟೋ ಜನ ಮಕ್ಕಳು ತಮ್ಮ ಭವಿಷ್ಯವನ್ನ ಅವರೇ ಅವರ ಕೈಯಿಂದ ನಾಶ ಮಾಡಿಕೊಳ್ಳುತ್ತಾ ಇದ್ದಾರೆ. ಮತ್ತೊಬ್ಬರು ಹೇಳಿಕೊಡುವ ಮಾತಿನಿಂದ
ಮತ್ತೊಬ್ಬರು ತುಂಬುವ ಕೆಟ್ಟತನದಿಂದ, ಜ್ಞಾನದ ಕೊರತೆಯಿಂದ ತಮ್ಮ ಭವಿಷ್ಯವನ್ನ, ತಮ್ಮ ವಿದ್ಯಾಭ್ಯಾಸಗಳನ್ನ, ತಮ್ಮ ಕೆರಿಯರ್ಗಳನ್ನ, ತಮ್ಮ ಜೀವನದ ಪ್ರಾಮುಖ್ಯತೆಯಾದ ಪ್ರಬಲವಾದಂತಹ ಕೊಡುಗೆಗಳನ್ನ ಇವತ್ತು ಕಳೆದುಕೊಳ್ಳುತ್ತಾ ಇದ್ದಾರೆ. ಸೈತಾನನ ಕಾರಣ. ಆ ಮಕ್ಕಳಿಗಾಗಿ ಸಮರ್ಪಿಸಿ ಪ್ರಾರ್ಥಿಸುವ. ಜೀವನದಲ್ಲಿ ನಾನು ಸತ್ಪ್ರಜೆಯಾಗಿ ಇರಬೇಕು, ನನ್ನ ತಂದೆ ತಾಯಿ ತೋರುವಂತಹ ಸನ್ಮಾರ್ಗದಲ್ಲಿ ನಾನು ನಡೆಯಬೇಕು ಎಂಬುದು ಈ ಲೋಕದಲ್ಲಿ ಇಲ್ಲ. ಅಂತ ಹೆಚ್ಚಾಗಿ ನಾವು ನೋಡ್ತೇವೆ, ಎಷ್ಟೋ ಜನ ತಂದೆಯಂದಿರು ತನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ತನ್ನ ಮಕ್ಕಳ ಪ್ರಗತಿಗಾಗಿ ಹಗಲು ರಾತ್ರಿ ಪ್ರಾರ್ಥಿಸುತ್ತಾ, ಶ್ರಮಿಸುತ್ತಾ, ನನ್ನ ಮಗನು ನನ್ನ ಮಗಳು ಹಿರಿಯ ಸ್ಥಾನದಲ್ಲಿ ದೊಡ್ಡ ಮಕ್ಕಳಾಗಿ ದೊಡ್ಡ ಸ್ಥಾನಮಾನಗಳಲ್ಲಿ ಇರಬೇಕೆಂದು ಆಶಿಸುವಾಗ ಎಷ್ಟೋ ಜನ ಮಕ್ಕಳು ತಂದೆಯನ್ನ ಗೌರವಿಸದೆ ತಿರಸ್ಕರಿಸುತ್ತಾ, ಮತ್ತೊಬ್ಬರನ್ನು ಆಶ್ರಯಿಸಿಕೊಳ್ಳುತ್ತಾ, ಮತ್ತೊಬ್ಬರ ಮುಂದೆ ಎಲ್ಲವೂ ಇದ್ದರೂ ತಗ್ಗಿಸಿಕೊಳ್ಳುತ್ತಾ ದಾರಿದ್ರ್ಯ ಜೀವನಕ್ಕೆ ಹೋಗುತ್ತಿರುವಂತಹ ಮಕ್ಕಳಿದ್ದಾರೆ. ಅಜ್ಞಾನ, ಮತ್ತೊಬ್ಬರು ಕೆಟ್ಟದನ್ನು ತುಂಬುವ ಅಜ್ಞಾನ, ಸೈತಾನನ ಕೆಟ್ಟದನ್ನು ತುಂಬುವ ಅಜ್ಞಾನದ ನಿಮಿತ್ತವಾಗಿ ಎಷ್ಟೋ ಜನರ ಮಕ್ಕಳ ಭವಿಷ್ಯ ನಾಶವಾಗಿ ಹೋಗುತ್ತಾ ಇದೆ. ಅದು ನನ್ನ ಮನೆಯಲ್ಲಿಯೂ ನಿಮ್ಮ ಮನೆಯಲ್ಲಿ ಆಗಿರಬಹುದು. ಯೇಸುವಿಗೆ ಸಮರ್ಪಿಸಿಕೊಳ್ಳಿ. ನಮ್ಮ ಮಕ್ಕಳು ಜ್ಞಾನದಲ್ಲಿಯೂ ವಿವೇಕದಲ್ಲಿಯೂ ವಿಶ್ವಾಸದಲ್ಲಿಯೂ ಜೀವಿಸಲೇಬೇಕಾದ ಕೃಪೆಯನ್ನು ದೇವರು ಕೊಡುವಂತೆ ಪ್ರಾರ್ಥಿಸುವ. ಬಂದೇಸು ಸ್ವಾಮಿ ನಿನ್ನ ಚರಣಕ್ಕೆ, ನಿನ್ನ ಚರಣಕ್ಕೆ ತಂದೇಸು ಸ್ವಾಮಿ ನನ್ನ ಮಕ್ಕಳ ನಿನ್ನ ಚರಣಕ್ಕೆ. ಹೌದು ಪ್ರಿಯರೇ, ನಿನ್ನ ಪ್ರಾರ್ಥನೆಗೆ ಉತ್ತರ ಉಂಟು. ನಿನ್ನ ಪ್ರಾರ್ಥನೆಗೆ ಉತ್ತರ ಉಂಟು. ನನ್ನ ಸಹೋದರ ಸಹೋದರಿ, ಇಡೀ ವಿಶ್ವದಲ್ಲಿರುವಂತಹ ಕೋಟ್ಯಾಂತರ ಮಕ್ಕಳು ಈ ಲೋಕದಲ್ಲಿ ಇದ್ದಾರೆ. ಕಂಗಾಲಾಗಿ ಹೋಗಿರುವಂತಹ ಮಕ್ಕಳು, ಯಾರೂ ಮಕ್ಕಳಿಗಾಗಿ ಪ್ರಾರ್ಥಿಸುವವರಿಲ್ಲ. ಕೆಲವು ಕುಟುಂಬಗಳಲ್ಲಿ ನಾವು ನೋಡುತ್ತೇವೆ, ಕೆಲವು ಸಾರಿ ತಾಯಿಯಾದವಳು ಮಕ್ಕಳಲ್ಲಿ ಕೆಟ್ಟದ್ದನ್ನು ತುಂಬುತ್ತಾಳೆ, ವಿಷವನ್ನು ಬಿತ್ತುತ್ತಾಳೆ, ಮಕ್ಕಳನ್ನ ದ್ರೋಹಿಗಳಾಗಿ ಮಾರ್ಪಡಿಸುತ್ತಾಳೆ, ಮಕ್ಕಳನ್ನ ವೈರಿಯಾಗಿ ಮಾರ್ಪಡಿಸುತ್ತಾಳೆ. ಸ್ವಂತ ಗಂಡನನ್ನ ಕುರಿತು ತನ್ನ ಮಕ್ಕಳು ಶಪಿಸುವಂತೆ, ತನ್ನ ಮಕ್ಕಳು ದೂಷಿಸುವಂತೆ, ತನ್ನ ಮಕ್ಕಳು ತ್ಯಜಿಸುವಂತೆ ಮಾಡುತ್ತಾಳೆ. ತನ್ನ ಮಕ್ಕಳ ಭವಿಷ್ಯವನ್ನ ತನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಳ್ಳುತ್ತಾ ತನ್ನ ಮಕ್ಕಳ ಜೀವನವನ್ನ ತನ್ನ ಕೈಯಲ್ಲೇ ನಾಶ ಮಾಡುವಂತ ಎಷ್ಟೋ ಜನ ತಾಯಂದಿರು ಈ ಲೋಕದಲ್ಲಿ ಇದ್ದಾರೆ. ತನ್ನ ಮಕ್ಕಳು ತನಗೆ ಮಾತ್ರ ಸ್ವಂತವಾಗಬೇಕೆಂಬುದಾಗಿ ಸ್ವಾರ್ಥ ಪ್ರೀತಿಯನ್ನು ಕೊಡುತ್ತಾ, ತನಗಾಗಿ ಉಪಯೋಗಿಸುವುದಕ್ಕಾಗಿ ಸ್ವಾರ್ಥ ಪ್ರೀತಿಯನ್ನು ತುಂಬುತ್ತಾ ದೇವರ ಮುಂದೆ ದ್ರೋಹಿಯಾಗಿರುವಂತಹ ತಾಯಂದಿರು ಎಷ್ಟೋ ಜನ ಈ ಲೋಕದಲ್ಲಿ ಇದ್ದಾರೆ. ಗಂಡನ ನಾಶಕ್ಕಾಗಿ ಉಪಯೋಗಿಸುವಂತಹ ತಾಯಂದಿರು, ಹಾಗೆಯೇ ತನ್ನ ಹೆಂಡತಿಯ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡುತ್ತಾ, ತನ್ನ ಸ್ವಾರ್ಥಕ್ಕಾಗಿ, ತನ್ನ ಸ್ವಂತವಾಗಿಸಿಕೊಳ್ಳುವುದಕ್ಕಾಗಿ, ತನ್ನ ಮಕ್ಕಳ ಭವಿಷ್ಯದಲ್ಲಿ ಪ್ರೀತಿಯನ್ನ, ಸಮಾಧಾನವನ್ನು ಕಸಿದು ಹಾಕುವಂತ ಎಷ್ಟೋ ಜನ ತಂದೆಯಂದಿರು ಈ ಲೋಕದಲ್ಲಿದ್ದಾರೆ. ಹೌದು ಪ್ರಿಯರೇ, ಅವರಿಗಾಗಿ ನಾವು ಪ್ರಾರ್ಥಿಸಬೇಕು. ಮಕ್ಕಳ ಭವಿಷ್ಯವನ್ನು ನಾಶ ಮಾಡುವಂತಹ ಇಂತಹ ಕ್ರೂರವಾದ ವಾಚಾಳನಾಗಿರುವಂತಹ ತಂದೆ ತಾಯಂದಿರುಗಳು ಈ ಲೋಕದಲ್ಲಿ ಇದ್ದಾರೆ. ಹಾಗೆ ಅಕ್ಕಪಕ್ಕದ ಮನೆಯವರು, ಬಂಧುಗಳು, ಕುಟುಂಬದಲ್ಲಿರುವವರು ಮಕ್ಕಳ ಹೃದಯದಲ್ಲಿ ವಿಷ ಬೀಜವನ್ನು ಬಿತ್ತುತ್ತಾ, ನಿನ್ನ ಅಪ್ಪ ಹಾಗೆ, ನಿನ್ನ ತಂದೆ ಹೇಗೆ, ನಿನ್ನ ತಾಯಿ ಹೀಗೆ ಎಂಬುದಾಗಿ ಕೆಟ್ಟದ್ದಾಗಿ ಮಾತನಾಡುವವರ ಮಾತನ್ನು ಕೇಳುತ್ತಾ ತಂದೆ ತಾಯಿಯ ಪ್ರೀತಿಯನ್ನು ಕಳೆದುಕೊಂಡಿರುವಂತಹ ಎಷ್ಟೋ ಜನ ಅವಿವೇಕ ಮಕ್ಕಳು ಈ ಲೋಕದಲ್ಲಿದ್ದಾರೆ. ಅದು ನನ್ನ ಮಕ್ಕಳು, ನಿಮ್ಮ ಮಕ್ಕಳು ಆಗಿದ್ದಾರಾ? ಸಮರ್ಪಿಸುವ.
ಎಷ್ಟೋ ಜನ ಮಕ್ಕಳು ಮುಕ್ತ ಮಕ್ಕಳಾಗಿರುತ್ತಾರೆ. ಲೋಕವನ್ನು ಅರಿಯದಂತ 15, 16, 17 ವರ್ಷ ಪ್ರಾಯದ ಮಕ್ಕಳು, ಲೋಕದ ಪರಿಜ್ಞಾನವಿಲ್ಲದೆ ಇರುವಂತಹ ಮಕ್ಕಳು, ಆ ಮಕ್ಕಳ ಮನಸ್ಸನ್ನ ನಾಶ ಮಾಡುವಂತಹ ತಾಯಂದಿರು, ತಂದೆಯಂದಿರು, ಕುಟುಂಬದ ಸದಸ್ಯರು ಇಂತಹ ಒಂದು ಹೋರಾಟ ನಮ್ಮ ಮಕ್ಕಳ ಮುಂದೆ ಇದೆ ಪ್ರಿಯರೇ. ನಾವು ಸಮರ್ಪಿಸಬೇಕು. ಯೇಸುವಿನ ರಕ್ತಕ್ಕೆ ನಮ್ಮ ಮಕ್ಕಳನ್ನು ಸಮರ್ಪಿಸಬೇಕು. ಯೇಸುವಿನ ಪಾದಚರಣೆಗೆ ನಮ್ಮ ಮಕ್ಕಳನ್ನು ಸಮರ್ಪಿಸಬೇಕು. ಎಷ್ಟು ಜನ ನಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ಹಗಲು ರಾತ್ರಿ. ಸಮಯ ಇಲ್ಲ, ನಮ್ಮ ಕೆಲಸವೇ ನಮಗೆ ದೊಡ್ಡದು. ಒಂದೆಡೆ ತಾಯಿಯ ಸ್ವಾರ್ಥ, ಇನ್ನೊಂದೆಡೆ ತಂದೆಯ ಸ್ವಾರ್ಥ, ಇನ್ನೊಂದೆಡೆ ಅಕ್ಕಪಕ್ಕದ ಮನೆಯವರ ಸ್ವಾರ್ಥ. ಹೇಗಾದ್ರೂ ಮಾಡಿ ಅವರ ಮಗನನ್ನ ನಾಶ ಮಾಡಬೇಕು, ಹೇಗಾದ್ರೂ ಮಾಡಿ ಆ ಕುಟುಂಬದಲ್ಲಿ ಅಶಾಂತಿಯನ್ನು ತರಬೇಕು. ಇಂತಹ ಹೋರಾಟ ಈ ಲೋಕದಲ್ಲಿ ತುಂಬಿದೆ. ಯಾರು ಪ್ರಾರ್ಥಿಸುವವರು ಯಾರು? ಓ ನನ್ನ ಸಹೋದರನೇ, ಸಹೋದರಿಯೇ, ಈ ರಾತ್ರಿ ಆರಾಧನೆಯಲ್ಲಿ ನೀನು ಪ್ರಾರ್ಥಿಸಲು ದೇವರು ನಿನ್ನ ಬಾಯಿಯನ್ನು ತೆರೆದಿದ್ದಾರೆ, ನಿನ್ನ ಹೃದಯವನ್ನು ತೆರೆದಿದ್ದಾರೆ. ಸಮರ್ಪಿಸುವೆಯಾ? ಸಮರ್ಪಿಸುವೆಯಾ? ಬಂದೇಸು ಸ್ವಾಮಿ ನಿನ್ನ ಚರಣಕ್ಕೆ, ನಿನ್ನ ಚರಣಕ್ಕೆ ತಂದೆ ನನ್ನ ಮಕ್ಕಳ, ನಿನ್ನ ಚರಣಕ್ಕೆ, ನಿನ್ನ ಚರಣಕ್ಕೆ ಬಂದೇಸು ಸ್ವಾಮಿ ನಿನ್ನ ಚರಣಕ್ಕೆ, ನಿನ್ನ ಚರಣಕ್ಕೆ ತಂದೇಸು ಸ್ವಾಮಿ ನನ್ನ ಮಕ್ಕಳ, ನಿನ್ನ ಚರಣಕ್ಕೆ. ಎಷ್ಟೋ ಜನ ಮಕ್ಕಳು ಇಂದು ಮಾರಲ್ಪಡುತ್ತಾ ಇದ್ದಾರೆ. ಎಷ್ಟೋ ಜನ ಮಕ್ಕಳು ಹಣಕ್ಕಾಗಿ ಮಾರಲ್ಪಡುತ್ತಾ ಇದ್ದಾರೆ. ಸ್ವಂತ ಎತ್ತವರೇ ಮಕ್ಕಳನ್ನು ಮಾರಿಬಿಡುತ್ತಾ ಇದ್ದಾರೆ. ಮಾತ್ರ ಇವತ್ತು ನಾವು ನೋಡ್ತಾ ಇದ್ದೇವೆ, ರಸ್ತೆಗಳಲ್ಲಿ ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳನ್ನ ಮಡಿಲಲ್ಲಿ ಇರಿಸಿಕೊಂಡು ಆ ಮಕ್ಕಳನ್ನು ಇಟ್ಟುಕೊಂಡು ಭಿಕ್ಷೆ ಬೇಡುತ್ತಾ ಇದ್ದಾರೆ, ಬಿಸಿನೆಸ್ ಮಾಡುತ್ತಾ ಇದ್ದಾರೆ. ಎಷ್ಟೋ ಜನ ಮಕ್ಕಳನ್ನ ಅಂಗವಿಕಲರನ್ನಾಗಿಸಿ ರಸ್ತೆಯಲ್ಲಿ ಬಿಟ್ಟು ಭಿಕ್ಷೆ ಬೇಡುವಂತೆ ಮಾಡುತ್ತಿದ್ದಾರೆ. ಇನ್ನೆಷ್ಟೋ ಜನ ಗರ್ಭದಲ್ಲಿಯೇ ಮಕ್ಕಳನ್ನ ಕೊಂದು ಹಾಕುತ್ತಾ ಇದ್ದಾರೆ. ಎಂತಹ ಘೋರ ಕಾರ್ಯಗಳಿದು, ಎಂತಹ ದೈವ ದ್ರೋಹಗಳಿದು. ಇಂತಹ ಒಂದು ಘೋರ ಕಾರ್ಯಗಳಿಗಾಗಿ ಪ್ರಾರ್ಥಿಸುವವರು ಯಾರು? ನೀನು ಸಹೋದರನೇ, ನೀನು ಸಹೋದರಿಯೇ. ನಿನ್ನ ಮಕ್ಕಳು ನಿನ್ನ ಮನೆಯನ್ನು ಬಿಟ್ಟು ಓಡಿ ಹೋಗಲು ಏನು ಕಾರಣ? ಅವರು ಸನ್ಮಾರ್ಗವನ್ನು ತೊರೆದು ಓಡಿ ಹೋಗಲು ಏನು ಕಾರಣ? ಯಾವುದೋ ಒಂದು ಹುಡುಗನ ಹಿಂದೆ, ಹುಡುಗಿಯ ಹಿಂದೆ ಓಡಿ ಹೋಗಲು ಏನು ಕಾರಣ? ತಂದೆಯಾದ ನೀನು, ತಾಯಿಯಾದ ನೀನು ನಿನ್ನ ಮಕ್ಕಳನ್ನ ಸನ್ಮಾರ್ಗದಲ್ಲಿ ನಡೆಸದಿರುವುದು ಕಾರಣ. ತಂದೆಗೆ ಗೊತ್ತಿಲ್ಲದೆ ತಾಯಿ ತನ್ನ ಮಗಳನ್ನ ಮತ್ತೊಬ್ಬನನ್ನು ಪ್ರೀತಿಸಲು ಅನುಮತಿಯನ್ನು ಕೊಡುತ್ತಾಳೆ. ತಂದೆಗೆ ಅರಿವಿಲ್ಲದೆ ಒಂದು ತಾಯಿ ತನ್ನ ಮಗನ ಪ್ರೀತಿಗೆ ಪ್ರೋತ್ಸಾಹವನ್ನು ಕೊಡುತ್ತಾಳೆ. ವ್ಯಭಿಚಾರಿಯಾಗಿ ಮಾಡುತ್ತಾಳೆ ಒಂದು ತಾಯಿಯಾದವಳು. ಅಯ್ಯೋ, ನಿಮ್ಮ ಅಪ್ಪನಿಗೆ ಗೊತ್ತಾದ್ರೆ ಮುಗಿತು ಕತೆ, ಬೇಗ ಬಂದ್ಬಿಡು, ಆಯ್ತಾ, ಹೋಗಿ ಬೇಗ ಬಂದ್ಬಿಡು. ಮಮ್ಮಿ, ನಾನು ಅವಳನ್ನೇ ಮದುವೆ ಆಗೋದು, ಮಮ್ಮಿ ನಾನು ಅವನ್ನೇ ಮದುವೆ ಆಗೋದು. ಐಸ್, ತಾಯಿಯ ಐಸ್. ಒಂದು ಕುಟುಂಬ ನಾಶವಾಗಲಿಕ್ಕೆ ನಾವು ನೋಡ್ತೀವಿ ಕೆಲವು ಸಾರಿ ಕ್ರೂರ ತಾಯಂದಿರು ಕಾರಣ.
ತಮ್ಮ ಸ್ವಾರ್ಥದ ನಿಮಿತ್ತವಾಗಿ ಕುಟುಂಬವನ್ನ ಸರ್ವನಾಶವಾಗಿ ಮಾಡಿಬಿಡುತ್ತಾರೆ. ಹಾಗೆ ತಮ್ಮ ಸ್ವಾರ್ಥಕ್ಕಾಗಿ ಎಷ್ಟೋ ತಂದೆಯಂದಿರು ಕುಟುಂಬವನ್ನು ನಾಶ ಮಾಡಿಬಿಡುತ್ತಾರೆ. ಯಾರು ಇದಕ್ಕಾಗಿ ಪ್ರಾರ್ಥಿಸಬೇಕು? ಪ್ರಿಯರೇ, ನಾವು ಪ್ರಾರ್ಥಿಸಲು ಕರೆ ಹೊಂದಿದ್ದೇವೆ. ಪ್ರಿಯರೇ, ಪ್ರಾರ್ಥಿಸೋಣ. ಬಂದೇ ಯೇಸು ಸ್ವಾಮಿ ನಿನ್ನ ಚರಣಕ್ಕೆ, ನಿನ್ನ ಚರಣಕ್ಕೆ ಬಂದೇ ಯೇಸು ಸ್ವಾಮಿ ನಿನ್ನ ಚರಣಕ್ಕೆ, ನಿನ್ನ ಚರಣಕ್ಕೆ ಬಂದೇ ಯೇಸು ಸ್ವಾಮಿ ನಿನ್ನ ಚರಣಕ್ಕೆ, ನಿನ್ನ ಚರಣಕ್ಕೆ. ಎಷ್ಟೋ ಜನ ಅಜ್ಜ ಅಜ್ಜಂದಿರನ್ನ ನಾವು ನೋಡ್ತೇವೆ, ತನ್ನ ಮೊಮ್ಮಕ್ಕಳನ್ನ ರಸ್ತೆಗೆ ತಳ್ಳುವಂತ ಅಜ್ಜ ಅಜ್ಜಂದಿರು, ತನ್ನ ಮೊಮ್ಮಕ್ಕಳ ಮೇಲೆ ಪ್ರೀತಿಯೇ ತೋರದಂತ ಅಜ್ಜ ಅಜ್ಜಂದಿರು, ಹಣಕ್ಕಾಗಿ ಮಾತ್ರ ಮೊಮ್ಮಕ್ಕಳನ್ನು ನೋಡುವಂತ ಅಜ್ಜ ಅಜ್ಜಂದಿರು, ಮೊಮ್ಮಕ್ಕಳಲ್ಲಿ ಪಕ್ಷಪಾತ, ಸ್ವಾರ್ಥವನ್ನ, ಭೇದವನ್ನ ನೋಡುವಂತ ಅಜ್ಜ ಅಜ್ಜಂದಿರು, ಒಂದು ಮಗಳ ಮಗನನ್ನ, ಒಂದು ಮಗನ ಮಗಳನ್ನ ಒಂದೊಂದು ವಿಧದಲ್ಲಿ ನೋಡುವಂತ ಅಜ್ಜ ಅಜ್ಜಂದಿರು, ಆ ಮನೆಯಲ್ಲಿರುವಂತಹ ಮಗುವಿನ ಹೃದಯದ ಗಾಯ ಏನಾಗಬಹುದು? ಅಯ್ಯೋ, ನನ್ನ ಅಜ್ಜಿ ನನ್ನನ್ನ ಪ್ರೀತಿಸುತ್ತಾ ಇಲ್ಲ, ಅವನನ್ನ ಪ್ರೀತಿಸುತ್ತಾ ಇದ್ದಾನೆ. ಅಯ್ಯೋ, ನನ್ನ ಅಜ್ಜಿ ನನ್ನನ್ನ ಪ್ರೀತಿಸ್ತಾ ಇಲ್ಲ, ಅವನನ್ನ ಪ್ರೀತಿಸ್ತಾ ಇದ್ದಾನೆ. ಅವನಿಗೆ ಕೊಡ್ತಾ ಇದ್ದಾರೆ, ಅವಳಿಗೆ ಕೊಡ್ತಾ ಇದ್ದಾನೆ, ನನಗೆ ಕೊಡ್ತಾ ಇಲ್ಲ. ಅಯ್ಯೋ ನನ್ನ ಅತ್ತೆ, ಅಯ್ಯೋ ನನ್ನ ಅತ್ತಿಗೆ ನನಗೆ ಕೊಡ್ತಾ ಇಲ್ಲ, ಅವನಿಗೆ ಕೊಡ್ತಾ ಇದ್ದಾನೆ, ಅವನ ಮಗಳಿಗೆ ಕೊಡ್ತಾ ಇದ್ದಾಳೆ, ನನಗೆ ಕೊಡ್ತಾ ಇಲ್ಲ. ಒಂದೊಂದು ಮಕ್ಕಳೆಲ್ಲ ಗಾಯಗಳು, ಕುಟುಂಬದಲ್ಲಿ ಬರುವ ಗಾಯಗಳು. ಚಿಕ್ಕ ಮಕ್ಕಳಿರುವಾಗಲೇ ಮಕ್ಕಳಲ್ಲಿ ಆಂತರಿಕ ಗಾಯವನ್ನು ಉಂಟು ಮಾಡುವಂತ ಅಜ್ಜ ಅಜ್ಜಿ, ನಾದಿನಿ, ಮೈದುನರು. ಹಾಗೆ ಕೆಲವು ಸರಿ ನಾವು ನೋಡ್ತೇವೆ, ಪಕ್ಕದ ಮನೆಯವರಿಗೆ ಕೊಡುವಂತಹ ವಸ್ತುಗಳು ನಮ್ಮ ಮಕ್ಕಳಿಗೆ ಕೊಡುವುದಿಲ್ಲ, ಪಕ್ಕದ ಮನೆಯವರಿಗೆ ತಿನ್ನಿಸುವುದು ನಮ್ಮ ಮಕ್ಕಳಿಗೆ ತಿನ್ನಿಸುವುದಿಲ್ಲ, ಪಕ್ಕದ ಮನೆಯವರ ಮೇಲೆ ತೋರಿಸುವ ಪ್ರೀತಿ ನಮ್ಮ ಮಕ್ಕಳ ಮೇಲೆ ತೋರಿಸುವುದಿಲ್ಲ. ಯಾಕೆ ಯಾಕೆ? ಬಂದೇ ಯೇಸು ಸ್ವಾಮಿ ನಿನ್ನ ಚರಣಕ್ಕೆ, ನಿನ್ನ ಚರಣಕ್ಕೆ ತಂದೇ ಯೇಸು ಸ್ವಾಮಿ ನನ್ನ ಮಕ್ಕಳ, ನಿನ್ನ ಚರಣಕ್ಕೆ. ಇಂದು ಮಕ್ಕಳ ಹೋರಾಟ ಈ ಲೋಕದಲ್ಲಿ, ಹಸಿವಿನಿಂದ, ಬಟ್ಟೆ ಇಲ್ಲದೆ ದಾರಿದ್ರ್ಯರಾಗಿ, ಚಿಕ್ಕ ಚಿಕ್ಕ ಮಕ್ಕಳು ಏಡ್ಸ್ ರೋಗದಲ್ಲಿ, ಚಿಕ್ಕ ಚಿಕ್ಕ ಮಕ್ಕಳು ಕ್ಯಾನ್ಸರ್ ರೋಗದಲ್ಲಿ ನರಳುತ್ತಿದ್ದಾರೆ. ಪ್ರಿಯರೇ, ಚಿಕ್ಕ ಚಿಕ್ಕ ಮಕ್ಕಳು ಯಾವ ಪಾಪ ಅಪರಾಧಕ್ಕಾಗಿ ಎಂದು ನಾವು ಹೇಳಲಿಕ್ಕೆ ಸಾಧ್ಯ? ಔಷಧಿ ಇಲ್ಲದೆ ನರಳುತ್ತಾ ಇದ್ದಾರೆ, ವಿದ್ಯಾಭ್ಯಾಸಕ್ಕೆ ಇಲ್ಲದೆ, ಒಂದು ಪುಸ್ತಕ ಪೆನ್ ಇಲ್ಲದೆ ನರಳುತ್ತಾ ಇದ್ದಾರೆ. ಮಕ್ಕಳ ವಿದ್ಯಾಭ್ಯಾಸದ ಕೊರತೆಯಿಂದಾಗಿ ಮಕ್ಕಳಲ್ಲಿ ವರ್ಣಭೇದ. ಈ ಮಗು ಅಪ್ಪನಾಗೆ, ಈ ಮಗು ಅಮ್ಮನಾಗೆ, ಇದು ನನ್ನಾಗೆ, ಇದು ನಿನ್ನಾಗೆ. ಎಲ್ಲ ಅವರ ಅಪ್ಪನ ಸ್ವಭಾವ, ಎಲ್ಲ ಅವರ ಅಮ್ಮನ ಸ್ವಭಾವ. ಮಕ್ಕಳಲ್ಲಿ ಆಂತರಿಕ ಗಾಯ,
ಆ ಅಪ್ಪ ಕಪ್ಪು ಅದಕ್ಕೆ ಅವ್ರ ಮಗನು ಕಪ್ಪು, ಅಮ್ಮ ಕೆಂಪು ಅದಕ್ಕೆ ಮಗಳು ಕೆಂಪು. ವರ್ಣಭೇದ, ಮಕ್ಕಳಲ್ಲಿ ತಾರತಮ್ಯವನ್ನು ನೋಡುವಂತ ಎತ್ತವರು, ಮಕ್ಕಳ ಟ್ಯಾಲೆಂಟ್ ಅಲ್ಲಿ ಕಡಿಮೆ ಇರುವಾಗ ಮಕ್ಕಳಲ್ಲಿ ಕೊರತೆ ನೋಡುವ ಎತ್ತವರು. ಅದು ನಾನಾಗಿದ್ದೇನಾ, ನೀವಾಗಿದ್ದೇವಾ? ನೋಡಿ ಪ್ರಿಯರೇ, ಪ್ರಾರ್ಥಿಸಿ ಪ್ರಿಯರೇ. ದಯವಿಟ್ಟು ನೀವು ಎಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಿ, ಪ್ರತಿಯೊಬ್ಬರನ್ನ ಕರೀರಿ. ಈ ಅದ್ಭುತಕರವಾದಂತಹ ಆರಾಧನೆಗೆ ಪ್ರತಿದಿನ ಈ 9 ಗಂಟೆ ಆರಾಧನೆಯಲ್ಲಿ ನಾವೆಲ್ಲರೂ ಭಾಗವಹಿಸೋಣ ಪ್ರಿಯರೇ. ದೇವರು ಖಂಡಿತವಾಗಿ ನಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಾರೆ. ಸಮರ್ಪಿಸಿ. ಕೊನೆಯದಾಗಿ ನಿಮ್ಮ ಮಕ್ಕಳನ್ನ ಪ್ರಭುವಿನ ಪಾದಕ್ಕೆ ಸಮರ್ಪಿಸಿರಿ. ಈ ಕೊನೆಯ ಕ್ಷಣ ಪೂರ್ಣ ಮನಸ್ಸಿನಿಂದ, ಯೇಸುವೇ ನನ್ನ ಮಗನ ಮೇಲೆ ಮಗಳ ಮೇಲೆ ಕರುಣೆ ತೋರಿರಿ ಯೇಸುವೇ ಪ್ರಾರ್ಥಿಸುವ. ಪ್ರಿಯರಿ, ಆರಾಧನೆ ಪವಿತ್ರ ಆತ್ಮ ಪ್ರೇರಣೆಯ ಆರಾಧನೆ. ಇದು ದೈವ ಪದ್ಧತಿ, ಮನುಷ್ಯ ಪದ್ಧತಿ ಅಲ್ಲ. ಹೌದು ಪ್ರಿಯರೇ, ಇದು ದೈವ ಪದ್ಧತಿ. ಅದಕ್ಕಾಗಿಯೇ ಹಲವಾರು ಕಾಲಗಳಿಂದ ಈ ಆರಾಧನೆ, ಶಿಲುಬೆ ಆರಾಧನೆ ನಡೆಯುತ್ತಾ ಇದೆ. ಈ ರಾತ್ರಿ 9 ಗಂಟೆಗೆ ಈ ಆರಾಧನೆ ನಡೆಯುವ ಸ್ಥಳದಲ್ಲಿ ಸುತ್ತಮುತ್ತಲು ಮನೆಗಳು, ಎಲ್ಲ ಹಿಂದೂ ಸಹೋದರರು, ಮುಸ್ಲಿಂ ಸಹೋದರರು ಇರುವಂತಹ ಮನೆಗಳು, ನೂರಾರು ಮನೆ ಇರುವಂತಹ ವಠಾರ. ಆದರೆ ದೇವರ ಅನಂತ ಕೃಪೆಯ ಕಾರಣ ಯಾರ ಕೊರತೆ ಇಲ್ಲದೆ, ಯಾರ ಸಮಸ್ಯೆ ಇಲ್ಲದೆ, ಯಾವ ಹೋರಾಟವಿಲ್ಲದೆ ಪವಿತ್ರಾತ್ಮನ ಪ್ರಸನ್ನತೆಯಿಂದ ಈ ಆರಾಧನೆಗಳು, ಈ ಸ್ವರ್ಗೀಯ ಯಾತ್ರೆಯ ಶುಶ್ರೂಷೆಗಳು ನಡೆಯುತ್ತಾ ಇದೆ ಪ್ರಿಯರೇ. ಇದು ಎಷ್ಟು ದೊಡ್ಡ ಅದ್ಭುತ ಎಂದು ನಿಮಗೆ ಗೊತ್ತಿಲ್ಲ. ಶಬ್ದ, ಮೈಕ್ನ ಶಬ್ದದಲ್ಲಿ ಈ ರಾತ್ರಿ 10 ಗಂಟೆ ಆದರೂ ಸಹ ಯಾವ ವ್ಯಕ್ತಿಯ ಅಡಚಣೆಗಳಿಲ್ಲ. ಕಾರಣ ಎಲ್ಲರನ್ನ ಪವಿತ್ರ ಆತ್ಮರು ಸ್ಪರ್ಶಿಸುತ್ತಾ ಇದ್ದಾರೆ. ಇಂತಹ ಒಂದು ಆರಾಧನೆಯಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ ಪ್ರಿಯರೇ. ಎಷ್ಟು ಭಾಗ್ಯವಂತರು ನಾವು. ಕೊನೆಯದಾಗಿ ಒಂದು ಕ್ಷಣ ಮತ್ತೊಂದಾವತ್ತಿ ನಿಮ್ಮೆಲ್ಲ ಮಕ್ಕಳನ್ನ ಪ್ರಭುವಿಗೆ ಸಮರ್ಪಿಸಿ, ನಿಮ್ಮ ಮಕ್ಕಳನ್ನ ಪ್ರಭುವಿಗೆ ಸಮರ್ಪಿಸಿ ಪ್ರಾರ್ಥಿಸಿ. ಸ್ವಾಮಿ ನಿನ್ನ ಚರಣಕ್ಕೆ, ನಿನ್ನ ಚರಣಕ್ಕೆ ತಂದೇಸು ಸ್ವಾಮಿ ನನ್ನ ಮಕ್ಕಳ, ನಿನ್ನ ಚರಣಕ್ಕೆ ಬಂದೇ ಯೇಸು ಸ್ವಾಮಿ ನಿನ್ನ ಚರಣಕ್ಕೆ, ನಿನ್ನ ಚರಣಕ್ಕೆ ತಂದೇ ಯೇಸು ಸ್ವಾಮಿ ನಿನ್ನ ಚರಣಕ್ಕೆ ನನ್ನ ಮಕ್ಕಳ, ನನ್ನ ಮಕ್ಕಳ. ನಾವೆಲ್ಲರೂ ನಮ್ಮ ಮಕ್ಕಳನ್ನ, ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ಮಕ್ಕಳನ್ನ ಸಮರ್ಪಿಸುತ್ತಾ ಪ್ರಭುವಿನ ವಾಗ್ದಾನಕ್ಕೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋ. ಎಲ್ಲರೂ ವಿಶ್ವಾಸದಲ್ಲಿ ಈ ವಾಗ್ದಾನ ಪ್ರಾರ್ಥನೆಗೆ ಒಂದಾಗಿರಿ. ನಿಮಗೆ ಬಾಯ್ಪಾಠ ಇನ್ನೂ ಬರುವುದಿಲ್ಲ ಎಂಬುದಾದರೆ ನಿಮ್ಮ ಕಣ್ಣುಗಳನ್ನು ಮುಚ್ಚುತ್ತಾ ನಿಮ್ಮ ಮನಸ್ಸಿನಲ್ಲಿ ಈ ಪ್ರಾರ್ಥನೆಯನ್ನ ಕೇಳಿರಿ. ಪ್ರಿಯ, ನಿಮಗೆ ವಾಗ್ದಾನ ಪ್ರಾರ್ಥನೆ ಬೇಕು ಎಂಬುದಾದರೆ ನೀವು ವಾಟ್ಸಪ್ನ ಮೂಲಕವಾಗಿ ಸಂಧಿಸಿದರೆ ಈ ಪ್ರಾರ್ಥನೆ ನಿಮಗೆ ಕಲಿಸಿಕೊಡ್ತೇವೆ. ಇದು ತುಂಬಾ ಶಕ್ತಿಯ ಪ್ರಾರ್ಥನೆ. ಇದು ದೈವ ವಾಕ್ಯದ ಪ್ರಾರ್ಥನೆ, ಮನುಷ್ಯನ ಪ್ರಾರ್ಥನೆ ಅಲ್ಲ. ಎಲ್ಲರೂ ವಿಶ್ವಾಸದಿಂದ ಒಂದಾಗೋಣ. ನನ್ನ ಪ್ರಿಯ ಪ್ರಭು ಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸಾಷ್ಟಾಂಗವರೆಗೆ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ನೀವೊಬ್ಬರೇ ಪರಿಶುದ್ಧರು, ಪರಮೋನ್ನತರು,
ಪಾಪ ವಿಮೋಚಕರಾಗಿದ್ದೇವೆ. ಬಲಹೀನರಾದ ನಮ್ಮ ಮೇಲೆ ದಯೆ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿ. ನಾನೇ ನಿನ್ನ ದೇವನು, ನಿನ್ನನ್ನು ಕಾಯುವವನು, ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನೀನು ಪರಮ ಪ್ರಿಯನು ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು. ನನ್ನ ಕೃಪೆ ನಿನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗದಲ್ಲಿರುವುದನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೇ, ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲ ಅಭಿಷಕ್ತರನ್ನು, ಆಳುವವರನ್ನು, ಅಧಿಕಾರಿಗಳನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಯೇಸುವೇ, ಆಮೆನ್. ಎಲ್ಲರೂ ವಿಶ್ವಾಸದಿಂದ ಪ್ರಭು ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮರಿಯರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೈವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮ್ಮ ಮರಿಯರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೈವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮ್ಮ ಮರಿಯರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೈವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಕ್ರಿಸ್ತನು ಕ್ರಿಸ್ತನು. ಪ್ರಿಯರೇ, ದಯವಿಟ್ಟು ಎಲ್ಲ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸುವ. ಈ ಮಲಗಲು ಹೋಗುವಾಗ, ನಿದ್ರೆ ಬರುವ ತನಕ ಈ ಲೋಕದ ಎಲ್ಲ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುವ. ನಮ್ಮ ಮಕ್ಕಳೆಲ್ಲರನ್ನ ಸಮರ್ಪಿಸಿ ಪ್ರಾರ್ಥಿಸುವ. ನಮ್ಮ ಮಕ್ಕಳು ಅಂಧಕಾರದಲ್ಲಿರುವಂತಹ ನಮ್ಮ ಮಕ್ಕಳನ್ನ ಪ್ರಭು ಯೇಸುವಿನ ಪಾದಕ್ಕೆ ಸಮರ್ಪಿಸಿ ಪ್ರಾರ್ಥಿಸುವ. ಖಂಡಿತವಾಗಿ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಾರೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರೇರೆ ಸ್ವರ್ಗೀಯ ಯಾತ್ರೆಯ ಶುಶ್ರೂಷೆಗಾಗಿ ದಯವಿಟ್ಟು ಪ್ರಾರ್ಥಿಸಿ. ದೈವ ಚಿತ್ತವು, ದೈವ ಮಹತ್ವವು ಈ ಸ್ವರ್ಗೀಯ ಯಾತ್ರೆಯ ಶುಶ್ರೂಷೆ ಮೂಲಕವಾಗಿ ಲೋಕದ ಕಟ್ಟ ಕಡೆಯವರೆಗೂ ಸಾರಲ್ಪಡುವಂತೆ, ಹಾಗೂ ಇದಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುವ ಪ್ರತಿಯೊಬ್ಬರು ಪರಿವರ್ತನೆ ಹೊಂದುವಂತೆ, ಆಶೀರ್ವಾದನ ಹೊಂದಿ ಈ ಸ್ವರ್ಗೀಯ ಯಾತ್ರೆಯ ಪ್ರೇಷಿತರಾಗುವಂತೆ ದಯವಿಟ್ಟು ಪ್ರಾರ್ಥಿಸಿ. ಹಾಗೆಯೇ ನನಗಾಗಿಯೂ ನನ್ನ ಕುಟುಂಬಕ್ಕಾಗಿಯೂ ಪ್ರಾರ್ಥಿಸಿರಿ. ಪ್ರೀಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪುತ್ರರೊಡಗೂಡಿ ಅರಸೇ ಮನುತಾಯಿ, ಪುತ್ರರೊಡಗೂಡಿ ಅರಸೇ ಮನುತಾಯಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ. ನನಗಾಗಿ, ನನ್ನ ಕುಟುಂಬಕ್ಕಾಗಿಯೂ ಹಾಗೂ ನನ್ನ ಮಕ್ಕಳಿಗಾಗಿಯೂ ಪ್ರಾರ್ಥಿಸಿರಿ. May God bless you.